ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 3 ಜನ ಕಂಟೆಸ್ಟೆಂಟ್ ಯಾರು ಅಂತ ನಿಮಗೆ ಆಲ್ರೆಡಿ ವಿಷಯ ಗೊತ್ತಾಗಿದೆ. ಒಫಿಷಿಯಲ್ ಆಗಿ ಕಲರ್ಸ್ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಂಚಿಕೊಂಡಿದ್ದಾರೆ ಯಾರೆಲ್ಲ ಅಂತ ಹೇಳಿ. ಸೊ ಅದು ನಿಮಗೆ ಗೊತ್ತಾಗಿದೆ. ಈಗ ನಾನು ಹೇಳುವ ಮಾಹಿತಿ ವೆರಿ ಇಂಟ್ರೆಸ್ಟಿಂಗ್. ಇನ್ನೂ 4 ಜನ, ಟೋಟಲ್ 16 ಜನ ಬಿಗ್ ಬಾಸ್ ಮನೆ 12 ಸೀಸನಿಗೆ ಹೋಗ್ತಾರೆ. ಅದರಲ್ಲಿ 3 ಜನ ಆಲ್ರೆಡಿ ಗೊತ್ತಾಗಿದೆ. ನಾನು ಈಗ ಹೇಳ್ತೇನೆ ನೋಡಿ, 4 ಜನ ಅವರು ಸಹ ಪಕ್ಕ 100% ಹೋಗ್ತಾರೆ. ಬೇಕಾದರೆ ನೀವು ಸಂಜೆದ ಎಪಿಸೋಡ್ ನೋಡಿ ಬಂದು ನನ್ನ ವಿಡಿಯೋ ನೋಡಿ, ನಾನು 4 ಜನರ ಹೆಸರು ಹೇಳಿದವರು ಹೋಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಬಾಯಿಗೆ ಬಂದಾಗೆ ಬೈರಿ, ಏನು ಬೇಜಾರಿಲ್ಲ. ಯಾಕಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟು ಇವರು ಹೋಗೇ ಹೋಗ್ತಾರೆ ಅಂತ. ಸೊ ಆ 4 ಜನ ಯಾರು ಅಂತೇಳಿ ನೋಡ್ಕೊಂಡು ಹೋಗುವ. ಮೊದಲನೇದಾಗಿ ರಿಷಿಕಾ ಶೆಟ್ಟಿ ಅಲ್ಲ, ರಶಿಕಾ ಶೆಟ್ಟಿ. ಹೆಸರೇ ಚೆನ್ನಾಗಿದೆ ಸ್ವಲ್ಪ. ಸೊ ಈ ರಶಿಕಾ ಶೆಟ್ಟಿ ಯಾರು, ಭಾರಿ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ನಾರ್ಮಲ್ ಆಡಿಯನ್ಸಿಗೆ ನನಗೆ ಗೊತ್ತಿಲ್ಲ, ಮಾಮೂಲಿ ಒಂದು 90% ಜನರಿಗೆ ಇವರು ಯಾರು ಅಂತ ಗೊತ್ತಿಲ್ಲ. ಇವರು ರಶಿಕಾ ಶೆಟ್ಟಿ ಯಾರು ಅಂತ ಹೇಳಿದರೆ, ಯೋಗರಾಜ್ ಭಟ್ ಅವರು ಒಂದು ಮೂವಿ ಮಾಡಿದರು ರೀಸೆಂಟಾಗಿ, ಮನದ ಕಡಲು ಅಂತ. ಅಷ್ಟು ಮೂವಿ ಹಿಟ್ ಆಗಿಲ್ಲ, ಎವರೇಜ್ ಮೂವಿ. ಅದರಲ್ಲಿ ಹೀರೋಯಿನ್ ಇವರು. ಅದು ಅಲ್ಲದೆ ಮಾಡ್ಲಿಂಗ್ ಅದರಲ್ಲೆಲ್ಲ ಭಾರಿ ತುಂಬ ಮಾಡ್ಲಿಂಗ್ ಎಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಇರುವ ವ್ಯಕ್ತಿ ಇವರು. ಸೊ ಇವರು ಹೀರೋಯಿನ್, ಕನ್ನಡ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ. ಸೊ ಇವರು ಈ ಸಲ ಸೀಸನ್ 12ಗೆ ಬಂದೇ ಬರ್ತಾರೆ 100%. ಬೇಕಾದರೆ ನೋಡಿ. ನೆಕ್ಸ್ಟ್ ನಾನು ಹೇಳೋದು ಅಶ್ವಿನಿ ಗೌಡ ಯಾರು, ಇವರ ಫೋಟೋ ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಯಾರು ಅಂತ. ಸೊ ಇವರು ಇವಾಗ ಕನ್ನಡ ಪರ ಹೋರಾಟಗಾರ್ತಿ. ಸೊ ಇದಕ್ಕಿಂತ ಮುಂಚೆ ಇವರು ಒಂದು 45 ಸೀರಿಯಲ್ ಮಾಡಿದ್ದಾರೆ. ಇವರು ಈಗಿನ ನಟಿ ಅಲ್ಲ, ಎಷ್ಟೋ ಹಳೆಯ ನಟಿ ಇವರು. 45 ಸೀರಿಯಲ್ ಮಾತ್ರ ಅಲ್ಲ, ಒಂದು ಇದು ಯಾವ್ದು ಹೇಳಿ, ಯಶ್ ಅವ್ರದ್ದು ಒಂದು ಮೂವಿ ಉಂಟು ಮಾರೆ, ಯಶ್ ಅವರ ಮೂವಿ, ಮತ್ತು ಚಡ್ಡಿ ದೋಸ್ತಿ ಅಂತ ಒಂದು ಮೂವಿ ಉಂಟು, ರಾಜಹುಲಿ, ಈಗ ನೆನಪು ಬಂತು. ರಾಜಹುಲಿ ಮೂವಿಯಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಚಡ್ಡಿ ದೋಸ್ತ್ ಮೂವಿಯಲ್ಲಿ ಸಹ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಜನ, ಒಂದು 10-15 ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರು, ಒಳ್ಳೆಯ ನಟಿ. ಸೊ ಅದಾದ ಬಳಿಕ ಇವರು ಇವಾಗ ಕನ್ನಡ ಪರ ಹೋರಾಟಗಾರ ಆಗಿದ್ದಾರೆ ಅಂತ ಹೇಳಿದರೆ, ಎಲ್ಲಿ ಹೋರಾಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮತ್ತೆ ಸಹ ಫೇಮಸ್ ಆಗಿದ್ದಾರೆ ಇವರು. ಸೊ ಇವರು ಈಗ ಒಫಿಷಿಯಲ್ ಆಗಿ ಬಿಗ್ ಬಾಸ್ ಸೀಸನ್ 12ಗೆ ಮನೆ ಒಳಗೆ ಹೋಗ್ತಿದ್ದಾರೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಇವರು ಯಾರು, ಅಮಿತ್ ಪವರ್ ಅಂತ ಹೇಳಿದರೆ ಶಾಕ್ ಆಗ್ಬೋದು. ಇವರು ಯಾರು ಮಾರೆ ಅಂತ ಹೇಳಿದರೆ, ಸ್ವಲ್ಪ ಜನಕ್ಕೆ ಗೊತ್ತುಂಟು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಯಾರು ಅಂತ. ಇವರು ಯಾರು ಅಂತ ಹೇಳಿದರೆ RJ. ಮೊದಲಿಗೆ ಇವರು RJ ಅಂತ ಹೇಳಿದರೆ, ಇವಾಗಲೂ RJ ಆಗಿದ್ದಾರೆ. RJ ರೇಡಿಯೋ ಜಾಕಿ ಗೊತ್ತುಂಟಲ್ಲ RJ ಅಂತ ಹೇಳಿದರೆ. ಸೊ RJ ಆಗಿದ್ದು, ಅದಾದ ಬಳಿಕ ಸ್ವಲ್ಪ ವೀಡಿಯೋಸ್ ಸಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಇವರು ಇಂಟರ್ವ್ಯೂ ಎಲ್ಲ ಮಾಡ್ತಾರೆ ಸೆಲೆಬ್ರಿಟಿಗಳಿದು, ಫೇಮಸ್ RJ ಇವರು. ಸೊ ಒಂದು ಸೀಸನಲ್ಲಿ ಒಬ್ಬರು ಒಂದು RJ ಬೇಕಾಗ್ತದೆ ಬಿಗ್ ಬಾಸ್ ಮನೆಗೆ. ಸೊ ಅದೇ ಪ್ರಕಾರ ಈ ಸಲ ಸೀಸನಲ್ಲಿ ಇವರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಿದ್ದಾರೆ. ಯಾರು ಹೇಳಿ, ಅಮಿತ್ ಪವರ್. ಹೊಸ ಹೆಸರು, ಬಟ್ 100% ಹೋಗೇ ಹೋಗ್ತಾರೆ. ನೆಕ್ಸ್ಟ್ ನಾನು ಹೇಳುವ ಹೆಸರು ಜಾನ್ವಿ. ಇವರ ಹೆಸರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹಾಕಿದ್ದು ನೋಡಿದ್ದೀರಿ. ಬಟ್ ನಾನು ಆವಾಗಲೇ ಹೇಳಿದ್ದೆ 100% ಇವ್ರು ಹೋಗ್ತಾರೆ ಅಂತ ಹೇಳಿ. ಇವಾಗಲೂ ಹೇಳ್ತೇನೆ, ಹೋಗಿದ್ದಾರೆ ಆಲ್ರೆಡಿ. ಸೊ ಜಾನ್ವಿ ಯಾರು ಅಂತ ಹೇಳಿದರೆ, ಇವರು ಮೊದಲಿಗೆ ಆ್ಯಂಕರ್ ಮಾಡ್ತಿದ್ರು. ಅದಾದ ಬಳಿಕ ಇವು ನ್ಯೂಸ್ ಆ್ಯಂಕರ್. ಸೊ ಈ ಚಂದನದಲ್ಲಿ ಸಹ ವರ್ಕ್ ಮಾಡಿದ್ದಾರೆ ಇವರು, ಲಾಟ್ಪಟು ವ್ಯಕ್ತಿ ಅಲ್ಲ ಇವರು. ಸೊ ಚಂದನದಲ್ಲಿ, ಅದಾದಮೇಲೆ ನ್ಯೂಸು ಇದರಲ್ಲೆಲ್ಲ ಆ್ಯಂಕರ್ ಮಾಡಿ, ಅದು ಬೇಡ, ನ್ಯೂಸ್ ಚಾನಲ್ಲೇ ಬೇಡ ಅಂತೇಳಿ ಬಿಟ್ಟು ಕಲರ್ಸ್ ಚಾನಲ್ಗೆ ಹೋದರು. ಕಲರ್ಸಲ್ಲಿ ಒಂದು 2-3 ರಿಯಾಲಿಟಿ ಶೋ ಎಲ್ಲ ಮಾಡಿದರು. ರಿಯಾಲಿಟಿ ಶೋ ಮಾಡಿ ಸ್ವಲ್ಪ ಫೇಮಸ್ ಆದರು. ಸೊ ಫೇಮಸ್ ಆದ ಬಳಿಕ ಇವರು ಇವಾಗ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಿದ್ದಾರೆ, ಜಾನ್ವಿ. ಸೊ ಇವರೊಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಯಾರನ್ನು ಕ್ಯಾರ್ ಮಾಡುವ ವ್ಯಕ್ತಿ ಅಲ್ಲ. ಈ 4 ಜನ 100% ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ. ಬೇಕಾದರೆ ಇವತ್ತು 6 ಗಂಟೆ ನೋಡಿ ಬೇಕಾದರೆ ಗ್ಯಾರಂಟಿ ಹೋಗ್ತಾರೆ. ಸೊ ಈ 4 ಜನರಲ್ಲಿ ನಿಮ್ಗೆ ಯಾರು ಇಷ್ಟ ಆದರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಕಮೆಂಟ್ ಉಂಟಲ್ಲ, ನಿಮ್ಮ ಒಂದು ಕಮೆಂಟ್ ಭಾರಿ ಇಂಪಾರ್ಟೆಂಟ್ ನಮಗೆ. ಸೊ ಇನ್ನು ಹೊಸ ಒಂದು ಅಪ್ಡೇಟ್ ಕೊಡ್ತಾ ಇರ್ತೇನೆ ನಾನು. ಅಂತ ಹೇಳಿದ್ರೆ 4 ವರ್ಷದಿಂದ ಕೊಡ್ತಾನೆ ಇದ್ದೇನೆ ಬಿಗ್ ಬಾಸ್ ಬಗ್ಗೆ, ಬಟ್ ಇನ್ನೂ ಸಹ ಕೊಡ್ತೇನೆ. ಸೊ ಈ ಸೀಸನಲ್ಲಿ ಫುಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ನಾನು. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.